ದೇಶದ ಯುವ ಜನತೆಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಒಮ್ಮೆಲೆ ಒಟ್ಟು 200 ಕಡೆಗಳಲ್ಲಿ ಈ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮವು ಮೊದಲ ಬಾರಿಗೆ ಉದ್ಯೋಗ ಪಡೆಯುತ್ತಿರುವವರು ಮತ್ತು ಹೊಸ ಉದ್ಯೋಗಾಕಾಂಕ್ಷಿಗಳನ್ನು ಸೃಷ್ಟಿಸುವ ಉದ್ಯೋಗಕಾತರಿಗೆ ಪ್ರೋತ್ಸಾಹಧನ ನೀಡುವ ಮೂಲಕ ಔಪಚಾರಿಕ ಉದ್ಯೋಗಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇಪಿಇಎಫ್ಒ ಪ್ರಾದೇಶಿಕ ಕಚೇರಿ ಇಂದಿರಾನಗರ ವತಿಯಿಂದ HAL ಓಲ್ಡ್ HMA ಏನಿದೆ ಆ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಇಂದಿರಾನಗರದ CPSO ಕಚೇರಿಯ ಗ್ರೇಡ್ 1 ರೀಜನಲ್ ಕಮಿಷನರ್ ಎಂ ವಿಘ್ನೇಶ್ವರನ್ ಹಾಗೂ ಗ್ರೇಡ್ 2ನ ರೀಜನಲ್ ಕಮಿಷನರ್ ಆಗಿರುವಂಥ ರಮೇಶ್ ಮೇಹರ್ ಹಾಗೂ ರಾಮಸುಬ್ಬಯ್ಯ ವೆಲ್ಫೇರ್ ಕಮಿಷನರ್ ಆಗಿರುವಂಥ ಸೆಬಸ್ಟಿಯನ್ ESI ಉಪನಿರ್ದೇಶಕ ರವಿಕೃಷ್ಣ ಸೇರಿದಂತೆ ಹಲವು ಕಂಪನಿಗಳು ಹಾಗೂ ಉದ್ಯೋಗಾಕಾಂಕ್ಷಿಗಳು ಹಲವರು ಕೂಡ ಭಾಗಿಯಾಗಿದ್ದರು. ಇದರ ಜೊತೆಗೆ ವಿಶೇಷವಾಗಿ 120 ಉದ್ಯೋಗಿಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಯಿತು. ಜೊತೆಗೆ ಇಂದಿರಾನಗರದ ESIC ಕಚೇರಿಯಲ್ಲೂ ಕೂಡ ಈ ವಿಶೇಷ ಕಾರ್ಯಕ್ರಮದಡಿ 100 ಉದ್ಯೋಗಿಗಳಿಗೆ ನೇರವಾಗಿ ನೇಮಕಾತಿ ಪತ್ರವನ್ನು ನೀಡಿ ಭವಿಷ್ಯದ ಭಾರತದ ಕನಸನ್ನು ಸಾಕಾರಗೊಳಿಸಲಾಯಿತು. ಉದ್ಯೋಗಿಗಳಿಗೆ ಪ್ರೋತ್ಸಾಹ ಧನ ಈ ಭಾಗದ ಅಡಿಯಲ್ಲಿ ಮೊದಲ ಬಾರಿಗೆ EPFOಗೆ ನೋಂದಾಯಿ ಗರಿಷ್ಠ ಮೊತ್ತವಾದ ₹15,000 ಪ್ರೋತ್ಸಾಹ ಧನವನ್ನು 2 ಕಂತುಗಳಲ್ಲಿ ಅವರ ಬ್ಯಾಂಕ್ ಖಾತೆಗೆ ಪಾವತಿಸಲಾಗುವುದು. ಎರಡನೇ ಕಂತನ್ನು ಒಟ್ಟು 12 ಯೋಜಿಸುವ ಉದ್ದೇಶದಿಂದ ಪ್ರೋತ್ಸಾಹ ಧನದ ಒಂದು ಭಾಗವನ್ನು ಉಳಿತಾಯ ಸಾಧನ ಅಥವಾ ಠೇವಣಿ. So this is a part of the national event EPFO is holding across 200 locations in India. Our Honorable Prime Minister Narendra Modi ji in a function held at Vigyan Bhavan, New Delhi to roll out Pradhan Mantri Viksit Bharat Yojana and to disperse incentives so is holding a function in Vigyan Bhavan. So in this rupees 2,400 crores incentives will be dispersed for first-time employees and also for the employers who have created this new employment. This PM VBRY scheme is from 1st of August 2025 and it will run for 2 years. This will cover new employment created by companies as well as employees for 2 years from 1st of August 2025. So this